25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ನಿತಿನ್ ಶೆಟ್ಟಿ. ಈ ಕ್ಷಣದ 25 ಫಟಾಫಟ್ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಬೆಂಗಳೂರಿನ ರಸ್ತೆ ಅಧ್ವಾನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಉದ್ಯಮಿಗಳು ಸಿಡಿದೆದ್ದಿದ್ದಾರೆ. ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಿದ್ದಾರೆ. ಉದ್ಯಮಿಗಳ ಟೀಕೆಗೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ ಡೆಲ್ಲಿ ಮುಂಬೈಯಲ್ಲಾದ್ರೂ ಹೋಗಿ ಸಮಸ್ಯೆ ತೋರಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅಂತೂ ಉದ್ಯಮಿಗಳು ಟೀಕೆ ಮಾಡುವಾಗ ಎಚ್ಚರವಿರಲಿ ಅಂತ ಹೇಳಿದ್ದಾರೆ. ಮಜುಮ್ದಾರ್ ಶಾ ಮೋಹನ್ ದಾಸ್ ಪೈಗೆ ವೈಯಕ್ತಿಕ ಅಜೆಂಡಾ ಇದೆ ಎಂದಿದ್ದ ಡಿಸಿಎಂ ಡಿಕೆಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋಹನ್ ದಾಸ್ ಪೈ ಹಾಗೆ ನಾನು ಇಬ್ರು ಬಿಜೆಪಿ ಮತ್ತೆ ಜೆಡಿಎಸ್ ಸರ್ಕಾರ ಇದ್ದಾಗಲೂ ಕೂಡ ಟೀಕೆ ಮಾಡಿದ್ದೀವಿ. ನಮ್ಮ ನಗರದ ಮೂಲ ಸೌಕರ್ಯಗಳು ಹದಗೆಡ್ತಾ ಇದೆ. ನಮ್ಮ ಅಜೆಂಡಾ ರಸ್ತೆಗಳನ್ನ ಸ್ವಚ್ಛಗೊಳಿಸೋದು ಮತ್ತೆ ಪುನಃಸ್ಥಾಪಿಸೋದಾಗಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಉದ್ಯಮಿಗಳ ಟ್ವೀಟ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲಿ ಎಷ್ಟೊಂದು ಅಧ್ವಾನ ಆಗಿರಲಿಲ್ಲ, ಇದೀಗ ಬೆಂಗಳೂರಿನಲ್ಲಿ ಅಧ್ವಾನ ಆಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿಗೆ 10 ರೂಪಾಯಿ ಕೂಡ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿ ನಿರಾಕರಣೆ ಬೆನ್ನಲ್ಲೇ ಆರ್ಎಸ್ಎಸ್ ಮುಖಂಡರು ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಇಂದು ನಡೆಯಬೇಕಿದ್ದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿರೋ ಹೈಕೋರ್ಟ್ ಡಿಸಿ ಅವರಿಗೆ ಹೊಸ ಅರ್ಜಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದೆ. ಪೊಲೀಸರು ತಹಶೀಲ್ದಾರ್ಗೂ ಅರ್ಜಿಯ ಪ್ರತಿ ನೀಡುವಂತೆ ಸೂಚಿಸಿರೋ ಹೈಕೋರ್ಟ್ ಅಕ್ಟೋಬರ್ 24ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿ ಆದೇಶಿಸಿದೆ. ಸರ್ಕಾರಕ್ಕೆ ಆರ್ಎಸ್ಎಸ್ ಬಗ್ಗೆ ಜ್ಞಾನ ಏನಾದ್ರೂ ಇದೆಯಾ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅವರ ಗುಂಡಿ ಅವರೇ ತೋಡಿಕೊಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ 2028ಕ್ಕೆ ನಮ್ಮ ಸರ್ಕಾರವೇ ಬರುತ್ತೆ, ಮುಂದೆ ಕಾಂಗ್ರೆಸ್ ಬ್ಯಾನ್ ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ಗೆ ನಾವೇನು ಹೊಸ ರೂಲ್ಸ್ಗಳನ್ನ ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿನ ಆದೇಶವನ್ನ ಹೊರಡಿಸಿದ್ದೀವಿ. 2013ರಲ್ಲಿ ಅಂದು ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ರು. ಅಂದು ಬಿಜೆಪಿ ಸರ್ಕಾರದಲ್ಲಿನ ಆದೇಶವನ್ನೇ ಹೊರಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಪರಮೇಶ್ವರ್ ಮಾತನಾಡಿ 2013ರಲ್ಲಿ ಬಿಜೆಪಿಯವರು ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ನಾಳೆಯಿಂದ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ನಡೆಯಲಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂಹಣ್ಣು ಬಾಳೆಕಂದು ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಸತತ ಮಳೆ ಹಿನ್ನೆಲೆಯಲ್ಲಿ ಹೂಗಳ ಬೆಲೆ ಕೊಂಚ ಏರಿಕೆಯಾಗಿದ್ದು ಖರೀದಿ ಭರಾಟೆ ಜೋರಾಗಿದೆ. ರಾಮಭೂಮಿ ಅಯೋಧ್ಯೆ ವೈಭವದ ದೀಪೋತ್ಸವಕ್ಕೆ ಮಧುವನಗಿತ್ತಿಯಂತೆ ಸಿಂಗಾರಗೊಂಡಿದೆ. 9ನೇ ಆವೃತ್ತಿಯ ದೀಪೋತ್ಸವದಲ್ಲಿ 26 ಲಕ್ಷಕ್ಕೂ ಅಧಿಕ ದೀಪಗಳನ್ನು ರಾಮನಗರಿಯಲ್ಲಿ ಹಚ್ಚಲಾಗ್ತಾ ಇದೆ. ಸರಯೂ ನದಿ ತೀರದ ರಾಮ್ಕಿ ಪೈಡಿ ಸೇರಿ 56 ಘಾಟ್ಗಳಲ್ಲಿ ದೀಪಗಳನ್ನು ಬೆಳಗಿ ವಿಶ್ವ ದಾಖಲೆ ಬರೆಯಲು ಸಿದ್ಧತೆ ನಡೆದಿದೆ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಷೇರು ಸಂಗ್ರಹಿಸಲು ಸಹಕಾರ ಇಲಾಖೆ ಅನುಮತಿಯನ್ನು ನೀಡಿದೆ. ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಸರ್ಕಾರದ ಪ್ಲಾನ್ನಂತೆ ಸಹಕಾರ ಸಂಘ ಸ್ಥಾಪನೆ ಆಗಿದ್ದು, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸಂಘದಲ್ಲಿಡಬಹುದು. ಗೃಹಲಕ್ಷ್ಮಿ ಹಣದ ಆಧಾರದಲ್ಲಿ ಸಂಘದಿಂದ ಸಾಲ ಸೌಲಭ್ಯ ಸಿಗಲಿದೆ. ಆರ್ಥಿಕ ಸಬಲೀಕರಣ, ಸ್ವಾವಲಂಬನೆ, ಲಿಂಗ ಸಮಾನತೆ ಉದ್ದೇಶದಿಂದ ಸಹಕಾರ ಸಂಘ ಸ್ಥಾಪನೆ ಆಗಲಿದೆ. ದೀಪಾವಳಿ ಹಬ್ಬದಲ್ಲೂ ಜಾತಿಗಣತಿಗೆ ಸಿಬ್ಬಂದಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ತಾಲೂಕು ಪಂಚಾಯಿತಿಯ ಮುಂದೆ ಸಮೀಕ್ಷಾ ಸಿಬ್ಬಂದಿ ಜಮಾವಣೆಗೊಂಡಿದ್ದಾರೆ. ದಸರಾ ದಿನವೂ ಸಮೀಕ್ಷೆ ಮಾಡಿದ್ದೇವೆ, ದೀಪಾವಳಿ ಹಬ್ಬದ ದಿನವೂ ಸಮೀಕ್ಷೆಗೆ ಸೂಚಿಸಿದ್ದೀರಿ, ನಮಗೂ ದೀಪಾವಳಿ ಹಬ್ಬ ಮಾಡೋದಕ್ಕೆ ಬಿಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಉಪಹಾರ ಸೇವಿಸದೆ ಶಿಕ್ಷಕಿ ಗಂಗಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ತಕ್ಷಣ ಶಿಕ್ಷಕಿಯನ್ನ ಆಸ್ಪತ್ರೆಗೆ ಕಳಿಸಲಾಗಿದೆ. ಸುಧಾಮೂರ್ತಿ ಬೃಹಸ್ಪತಿಗಳ ಎಂಬ ಸಿಎಂ ಹೇಳಿಕೆಗೆ ಅಶೋಕ್ ಕಿಡಿಕಾರಿದ್ದಾರೆ. ನಾರಾಯಣಮೂರ್ತಿ ದಂಪತಿ ಬೃಹಸ್ಪತಿಗಳ ಅಂತಾರೆ. ಇಷ್ಟ ಇದ್ರೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಕೋರ್ಟ್ ಹೇಳಿದೆ. ಜನರಿಗೆ ಹೀನಾಯವಾಗಿ ನಿಂದಿಸುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಇನ್ಫೋಸಿಸ್ ಕಂಪನಿ ಬಿಟ್ಟು ಹೋದ್ರೆ ನಮ್ಮ ಕಥೆ ಏನು? ಈಗಾಗಲೇ ಹಣ ಇಲ್ಲದೆ ಭಿಕ್ಷಾ ಪಾತ್ರ ಹಿಡಿದಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ 10ನೇ ದಿನವಾದ ಇಂದು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಮುಂಜಾನೆ 5 ಗಂಟೆಯಿಂದ ಭಕ್ತರು ದರ್ಶನವನ್ನ ಪಡೀತಾ ಇದ್ದಾರೆ. ನಿನ್ನೆವರೆಗೆ 19 ಲಕ್ಷ ಭಕ್ತರು ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಇನ್ನು 3 ದಿನಗಳ ಕಾಲ ಹಾಸನಾಂಬೆ ದೇವಿ ದರ್ಶನಕ್ಕೆ ಅವಕಾಶವಿದೆ. ಹಾಸನಾಂಬೆ ದರ್ಶನದ ವೇಳೆ ಕೇಂದ್ರ ಸಚಿವರಿಗೆ ಅವಮಾನಿಸಿರುವ ಆರೋಪ ಕೇಳಿ ಬಂದಿದೆ. ದೇವಾಲಯದ ಮುಖದ್ವಾರ ಬಳಿ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ 106 ಜನರು ಪ್ರತಿಭಟಿಸಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ನನ್ನ ಪುತ್ರಿ ಸಾವಿನ ಹಿಂದೆ ಹಲವರ ಕೈವಾಡ ಇದೆ ಅಂತ ಮೃತ ಕೃತಿಕಾ ರೆಡ್ಡಿ ತಾಯಿ ಸೌಜನ್ಯ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಹಣಕಾಸಿನ ಸಹಾಯ ಆಗುತ್ತೆ ಅಂತ ಕೃತಿಕಾ ಮದುವೆಯಾಗಿದ್ದ. ನಮ್ಮ ಮಗಳ ಮೇಲೆ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಆಸಕ್ತಿ ಇರಲಿಲ್ಲ. ಇದರಲ್ಲಿ ಮಹೇಂದ್ರ ರೆಡ್ಡಿ ಕುಟುಂಬ ಸದಸ್ಯರ ಕೈವಾಡ ಕೂಡ ಇದೆ ಅಂತ ಆರೋಪಿಸಿದ್ದಾರೆ. ನನ್ನ ಪುತ್ರಿ ಕೃತಿಕಾಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಅಂತ ಸೌಜನ್ಯ ಹೇಳಿದ್ದಾರೆ. ಅನಾರೋಗ್ಯದ ಆರೋಪ ಮಾಡುವುದೆಲ್ಲವೂ ಕೂಡ ಸುಳ್ಳು. ಏನೇ ಸಮಸ್ಯೆ ಇದ್ರೂ ಕೊಲೆ ಮಾಡಲು ಅಧಿಕಾರ ಕೊಟ್ಟಿದ್ಯಾರು? ಸಮಸ್ಯೆ ಇದ್ರೆ ನಮಗೆ ಹೇಳಬೇಕಿತ್ತು. ಆತ ಸೈಲೆಂಟ್ ಕಿಲ್ಲರ್ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಬಿಹಾರ ಚುನಾವಣೆಗೆ ಕ್ಷಣಗಳನ್ನೇ ಶುರುವಾಗಿದ್ದು ಟಿಕೆಟ್ಗಾಗಿ ಆಕಾಂಕ್ಷಿಗಳು ಗೋಳಾಡ್ತಾ ಇದ್ದಾರೆ. ಆರ್ಜೆಡಿ ಟಿಕೆಟ್ ಮಿಸ್ ಆಗಿದ್ರಿಂದ ಆಕಾಂಕ್ಷಿಯೊಬ್ಬರು ಗೋಳಾಡಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಮನೆ ಮುಂದೆ ಹೈ ಡ್ರಾಮಾನೇ ನಡೆದಿದೆ. ಟಿಕೆಟ್ ವಂಚಿತ ಮದನ್ ಶಾ ಬಟ್ಟೆ ಹರಿದುಕೊಂಡು ನೆಲದಲ್ಲಿ ಉರುಳಾಡಿದ್ದಾರೆ. ಹೆಣ್ಣು ಮಕ್ಕಳ ಪಾಲನೆ ಹಾಗೂ ಲವ್ ಜಿಹಾದ್ ಬಗ್ಗೆ ಬಿಜೆಪಿ ಸಂಸದೆ ಪ್ರಜ್ಞಾ ಠಾಕೂರ್ ಆಡಿರುವಂತಹ ಮಾತು ವಿವಾದಕ್ಕೆ ಕಾರಣವಾಗಿದೆ. ಭೋಪಾಲ್ನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಪ್ರಜ್ಞಾ, ಹಿಂದೂಗಳಲ್ಲದವರ ಮನೆಗೆ ಹೆಣ್ಣು ಮಕ್ಕಳು ಭೇಟಿ ನೀಡುವುದನ್ನು ತಡೆಯಬೇಕು, ಒಂದು ವೇಳೆ ಮಾತು ಕೇಳದಿದ್ರೆ ಕಾಲು ಮುರಿಯಬೇಕೆಂದು ಹೇಳಿರುವಂತಹ ಮಾತಿಗೆ ಭಾರಿ ವಿರೋಧಗಳು ವ್ಯಕ್ತವಾಗಿದೆ.